ಪ್ರೋಟೀನ್ ತುಂಬಿದ ಹೆಸರುಕಾಳು ದೋಸೆ, ಆರೋಗ್ಯ ರುಚಿಕರ ದೋಸೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ, ನಾನು ನಿಮ್ಮ ಪ್ರತಿಭಾ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಯಾರಿಗೆಲ್ಲ ಉಪಯುಕ್ತ ಅನ್ನಿಸ್ತೈತಿ ಅವ್ರಿಗೆ ಶೇರ್ ಮಾಡಿರಿ. ಇವಾಗಿನ ವೇಗದ ಜೀವನದಾಗ ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡೋದು ಭಾಳ ಅಂದ್ರೆ ಭಾಳ ಮುಖ್ಯ ಆಕೈತಿ ನೋಡ್ರಿ. ವಿಶೇಷವಾಗಿ ಬೆಳಗಿನ ಉಪಹಾರ ದಿನವಿಡೀ ನಮಗೆ ಶಕ್ತಿ ನೀಡುವ ಪ್ರಮುಖ ಊಟ ಆಗೈತಿ. ಆದ್ರೆ ಹಲವರು ಬೆಳಗ್ಗೆ ಬೇಗ ತಯಾರಾಗುವಂಥ ಮತ್ತು ರುಚಿಕರವಾಗಿರುವಂತಹ ಮನೆಯವರಿಗೆಲ್ಲ ಇಷ್ಟವಾಗಿರಬೇಕು ಅಂಥ ಆಹಾರನ ಹುಡುಕ್ತಿರ್ತಾರೆ. ಅಂಥ ಆಹಾರದಾಗ ಅದ್ಭುತವಾದ ಬೆಳಗಿನ ನಾಷ್ಟ ಅಂತಂದು ಹೇಳಬಹುದು ಈ ರುಚಿಕರವಾದ ಹೈ ಪ್ರೋಟೀನ್ ಇರುವಂಥ ಹೆಸರುಕಾಳಿನ ದೋಸೆ ಅಂತಂದು ನಾ ಮಾಡೀನಿ. ನಿಮಗೂ ಇಷ್ಟ ಆದರೆ ಮಾಡಿರಿ ಒಂದ್ಸರಿ. ಭಾಳ ಅಂದ್ರೆ ಭಾಳ ಸೂಪರಾಗಿರುವಂಥ ಹೆಸರುಕಾಳು ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ. ನಾನು ಒಂದು 2 ಕಪ್ನಷ್ಟು ಅಕ್ಕಿ, 2 ಕಪ್ನಷ್ಟು ಹೆಸರುಕಾಳು ಮತ್ತು 1 ಕಪ್ನಷ್ಟು ಉದ್ದಿನ ಬೇಳೆನ ಒಂದು ಓವರ್ ನೈಟ್ ನೆನಾಕಿದ್ದೆ. ಬೆಳಗ್ಗೆ ಅದು ನೆಂದಿತ್ತು. ನೆಂದಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಪೂರ್ತಿ ಅಕ್ಕಿ ದೋಸೆಗೆ ಹೆಂಗೆ ಮಿಕ್ಸ್ಚರಾಗಿ ರೆಡಿ ಇರ್ತೈತಲ್ಲ, ನಾವು ಅಕ್ಕಿ ದೋಸೆ ಮಾಡಿದಾಗ ಹಿಟ್ಟು ಹೇಗೆ ರುಬ್ಬಿರ್ತೀವಲ್ಲ ಹಾಗೆ ಈ ದೋಸೆ ಹಿಟ್ಟನ್ನು ಅದೇ ರೀತಿ ರುಬ್ಕೋಬೇಕು. ಪೂರ್ತಿ ಸಣ್ಣಗೆ ರುಬ್ಕೋಬೇಕು. ಸಣ್ಣಗೆ ರುಬ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬರ್ತಾವೆ. ಮತ್ತು ಅದನ್ನ ನಂತರ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ರುಬ್ಬಿರೋವಂಥ ಹಿಟ್ಟಿಗೆ ಹಾಕಿ ಒಂದು 10 ನಿಮಿಷ ಬಿಟ್ಟು ದೋಸೆ ಹೊಯ್ಬೇಕು. ನೋಡಿ ಇಲ್ಲಿ ನಾನು ದೋಸೆ ಹೊಯ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದವು ದೋಸೆ. ಒಂದು ಸ್ವಲ್ಪನೂ ಎಲ್ಲಿನೂ ಹರಿದೇರೆ ಹಾಗೆ ನೀಟಾಗಿ ಬರಾಕತ್ತವು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿದ್ವು ದೋಸೆ. ನನ್ನ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂದವು. ಆದ್ರೆ ಇದಕ್ಕೆ ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಹಾಕೋಬಹುದು. ಬೇಕಿದ್ದರೆ ಟೊಮೆಟೊ ರುಬ್ಕೊಂಡು ಹಾಕಿದರೆ ಸ್ವಲ್ಪ ರೆಡ್ ಕಲರಾಗಿ ದೋಸೆ ಬರ್ತೈತಿ. ನಾನು ಆ ರೀತಿ ಮಾಡಿಲ್ಲ. ಇರಲಿ ಇಷ್ಟೇ ಸಾಕು ಅಂತಂದು ಇದೇ ದೋಸೆನ ಇದೇ ಥರ ಮಾಡ್ಕೊಂಡಿದ್ದೀನಿ. ನಾನು ಈ ದೋಸೆಗೆ ಕಾಂಬಿನೇಷನ್ನಾಗಿ ಆಲೂಗಡ್ಡೆ ಪಲ್ಯನ ಮಾಡಿದ್ದೆ. ನೀವು ಬೇಕಿದ್ದರೆ ಚಟ್ನಿನೂ ಮಾಡ್ಕೋಬಹುದು. ಬೇಡ ಅಂದರೆ ಚಟ್ನಿ ಒಂದೇನೂ ಮಾಡ್ಕೋಬೋದು. ಬೇಡ ಅಂದರೆ ಆಲೂಗಡ್ಡೆ ಪಲ್ಯ ಒಂದೇನೇ ಮಾಡ್ಕೋಬಹುದು. ತುಂಬ ಚೆನ್ನಾಗಿರ್ತೈತಿ ಮತ್ತು ವಾಪಸ್ ಹೈಯಾಗಿ ಪ್ರೋಟೀನ್ ಇರ್ತೈತಿ ಇದ್ರೊಳಗೆ. ಯಾರಿಗೂ ಬೇಜಾರಾಗುವುದಿಲ್ಲ ಮತ್ತು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳಬಹುದು. ಒಂದಾದ್ಮೇಲೆ ಒಂದು ಚಟ್ಪಟ್ ಅಂತ ದೋಸೆ ಏಳ್ತವು. ಏನೂ ಕಾಡ್ಸಂಗಿಲ್ಲ. ತವಾ ಹಿಡ್ಕೊಳ್ಳೋದು, ಚಮಚಲೆಲ್ಲ ತೆಗಿಬೇಕು ಅನ್ನೋವಂಥ ಕಿರಿಕಿರಿ ಇಲ್ಲ. ಚಟಪಟ ಒಂದಾದ್ಮೇಲೆ ದೋಸೆ ಚೆನ್ನಾಗಿ ಏಳ್ತೇವೆ ದೋಸೆ. ನೀವು ಕೂಡ ನಿಮ್ಮ ಕುಟುಂಬಕ್ಕಾಗಿ ಪ್ರೋಟೀನ್ ತುಂಬಿದ ಹೆಸರುಕಾಳು ದೋಸೆಯನ್ನು ಮಾಡಿ ನೋಡಿ. ಒಂದು ಸಾರಿ ರುಚಿ ನೋಡಿದರೆ ಮತ್ತೆ ತಿನ್ನಬೇಕು ಅನ್ನೋವಂಥ ಈ ದೋಸೆ ಆಗಿರ್ತೈತಿ. ಈ ದೋಸೆ ಆರೋಗ್ಯದ ಜೊತೆಗೆ ಸಂತೋಷವನ್ನು ನೀಡ್ತೈತಿ. ಈ ಹೆಸರುಕಾಳು ದೋಸೆ ಪ್ರತಿ ತುತ್ತಿನಲ್ಲೂ ಪ್ರೋಟೀನ್, ಪ್ರತಿ ರುಚಿಯಲ್ಲೂ ಆರೋಗ್ಯ. ಹೆಸರುಕಾಳು ದೋಸೆ ನಮ್ಮ ಮನೆಯ ಸೂಪರ್ ಡೂಪರ್ ಆದಂಥ ಬ್ರೇಕ್ಫಾಸ್ಟ್ ಅಂತಂದು ಹೇಳಬಹುದು. ನೀವು ಕೂಡ ಈ ದೋಸೆನ ಮಾಡಿಕೊಳ್ರಿ, ತಿನ್ಕೊಳ್ರಿ, ಸುಖವಾಗಿರ್ರಿ, ಸಂತೋಷವಾಗಿರ್ರಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.